ವೆಲ್ಕಮ್ ಅವರ್ ವ್ಲಾಗ್. ಹೊಸ ಕ್ಯಾಮ್ರಾದ ಫಸ್ಟ್ ವ್ಲಾಗ್ ಇದು. ಯಾವ ಥರ ಕಾಣ್ತೇನೆ ನಾನು? ಹಾಂ, ಥ್ಯಾಂಕ್ ಯು. ಇವತ್ತು ಈ ವ್ಲಾಗಿನ ಸ್ಪೆಷಲ್ ಏನಂದರೆ, ನಮ್ಮ ಪ್ರಸಿದ್ಧಿಗೆ ಒಂದು ಟಾಯ್ ತಂದಿದ್ದೀವಿ. ಆ ಟಾಯ್ ಹೇಗಿದೆ ಅಂತ ಗೊತ್ತಿಲ್ಲ, ನೋಡುವ ಬನ್ನಿ. ಥ್ಯಾಂಕ್ ಯು. ಇದರ ಅನ್ಬಾಕ್ಸಿಂಗ್ ವಿಡಿಯೋನ ನಾವು ಮಾಡ್ತಿದ್ದೀವಿ ಈಗ. ಹೌದು, ಹೇಗೂ ಓಪನ್ ಮಾಡ್ತೀವಲ್ಲ, ಅವಳ ರಿಯಾಕ್ಷನ್ನ ಕ್ಯಾಪ್ಚರ್ ಮಾಡುವ. ಅವಳ ರಿಯಾಕ್ಷನ್ ನಾನೇ ಕೊಡ್ತೇನೆ. ಅಮ್ಮ, ಇದು ನನಗ. ಥ್ಯಾಂಕ್ ಯು ಅಮ್ಮ. ಇದರೊಳಗೆ ಎಂತ ಉಂಟಮ್ಮ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕೂತ್ಕೋ ಮಗಳೇ ಅಂದ್ರೆ ಅಲ್ಲಿ ಕೂತಿದ್ದಾಳೆ. ಅಪ್ಪನೊಟ್ಟಿಗೆ ಕಟ್ ಮಾಡ್ತಿದ್ದಾರೆ. ಇದು ಆ್ಯಕ್ಚುಲಿ ಇದು ವ್ಲಾಗ್ ಅವರಿಗೆ ಕ್ಯಾಮರಾ ನೋಡ್ಲಿಕ್ಕೋಸ್ಕರ ನನ್ನ ಹತ್ರ ಈಗ ವ್ಲಾಗ್ ಮಾಡೋದು ಅಷ್ಟೇ ಅಲ್ಲ. ಇಷ್ಟೇ ಅಷ್ಟೇ ಅಲ್ಲ, ನಿಂದು ವ್ಲಾಗ್ ಮಾಡು ಅಂತ ಹೇಳಿದಂತಕ್ಕೆ. ನಿಮಗೆ ಕ್ಯಾಮ್ರಾ ಚೆಕ್ ಮಾಡ್ಲಿಕ್ಕಲ್ಲ. ಕ್ಯಾಮರಾ ಅದೇ ಎಕ್ಸ್ಪರಿಮೆಂಟ್. ಎಲ್ಲರೂ ಸೈಂಟಿಸ್ಟ್ಗಳು ಎಲ್ಲರೂ ಪ್ರಾಣಿಗಳ ಮೇಲೆ ಮಾಡಿದ್ರೆ ನನಗೆ ಸಿಕ್ಕಿರೋ ಪ್ರಾಣಿ ನೀನು. ರಾಣಿ ಮ್ಯಾನುವಲ್ ಇಲ್ವಾ ಹೇಗೆ ಮಾಡೋದಂತ? ಮ್ಯಾನುವಲ್ ಇಲ್ಲ, ಹೇಗೆ ಮಾಡೋದಂತ. ಪ್ರಸಿದ್ಧಿಗೆ ಮನೆ ನಿರ್ಮಾಣವಾಗ್ತದೆ ಉಂಟು. A few moments later. ಮನೆ ಬೇಡವಾ? ಏನಾಗಲ್ಲ ಪ್ರಸಿದ್ಧಿ. ನಾನು ನೋಡ್ಕೊಂಡು ಮಾಡುದಾ? ಹೌದು, ಸರಿ ಬರ್ಬೋದು ಅಂತ ಅನಿಸ್ತದೆ. ಮಗಳನ್ನೊಮ್ಮೆ ಹಿಡ್ಕೊಂಡ್ರೆ ಒಳ್ಳೇದಿತ್ತು. ನೋಡಿದೆ ಮಕ್ಕಳದ್ದು ಸಮಸ್ಯೆ ಆಗಿದೆ. ಮನೆ ಕಟ್ಟುತ್ತಾ ಇದ್ದಾರೆ. ನೋಡು ಬಾಬಾ, ಇಲ್ಲಿ ನೋಡು ಮನೆ. ಇದು ಹೇಗೆ ಸಾಧ್ಯ ಆಯ್ತು? ಇಷ್ಟು ಸಣ್ಣ ಏಜಲ್ಲಿರೋ ಮಗುವಿಗೆ ಮನೆ ಕಟ್ಟಿಕೊಟ್ಟಿದ್ದೀರಿ, ಸ್ವಂತ ಮನೆ ಕಟ್ಟಿಸಿ ಕೊಟ್ಟಿದ್ದೀರಿ. ಪ್ರಸಿದ್ಧಿಗೋಸ್ಕರ ನಾವು ಮನೆ ಕಟ್ಟಿದ್ದೇವೆ. ಹೋಗಿ 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 ಓಪನಿಂಗ್ ಮಾಡ್ತಾಳೆ ಇವಳು. ಓಪನಿಂಗ್ ಮನೆ ಗೃಹ ಪ್ರವೇಶ ಆಗ್ತಿದೆ ಈಗ. ಕುಕ್ಕಿ ಎಂತ ಮನೆ ಮನೆ ಅಲ್ಗಾಡ್ತೊಂಡು. ಅಲ್ಲೋಡು ಇದು ಗೂಡು ಎಂತ ನಾಯಿ ಸಹ ಓಡಿ ಹೋಗ್ಬೋದು ಮಾರೆ. ಮಕ್ಕಳಿಗೆ ಇದನ್ನು ಚಲ್ಲಬಿಲ್ಲ ಮಾಡಿ. ಅಪ್ಪ ಹೇಳೋದು ಮಾಡೋದಿದ್ರೆ ಇದ್ರೊಳಗೆ ಕಳಿಸಿದ್ರು. ಕಾಕ ಅಮ್ಮ ಹೋದ್ದು, ಅಮ್ಮ ಹೋಗಿದ್ದು. ಅವಳಿಗೆ ಖುಷಿ ಆದ್ ನೋಡಂತೆ. ದೊಡ್ಡ ಆನೆ ಹೋದಾಗ ಹೇಗಿದೆ ಬಸ್ಸ. ಅವಳು ಕೂಡ ಹೂ ಅಂತೆ. ಈ ಕಡೆ ಆದ್ರೆ ಬಸ್ನವ್ರು ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು. ಇಬ್ಬರು ಸಹ ನಾನು ಸಹ ಬರ್ತೇನೆ. ಪ್ರಸಿದ್ಧಿ ನೋಡಿ, ನಮ್ಮ ಚಿಕ್ಕ ಪ್ರಪಂಚ. ಈ ಪ್ರಪಂಚದಲ್ಲಿ ಇಷ್ಟು ಸಣ್ಣ ಪ್ರಪಂಚದಲ್ಲಿ ನಾನು, ನನ್ನ ಹೆಂಡತಿ, ನನ್ನ ಮಗಳು. ಇದು ಚಂದ ಉಂಟಲ್ವ? ಸೂಪರ್ ಉಂಟು. ರಿವ್ಯೂ ಕೊಟ್ಟಿದ್ದಾರೆ ನಮಗೆ. ನಾನು ಇದನ್ನು ಬಂದಾಗಲೇ
ಓಪನ್ ಮಾಡ್ತಿದ್ರೆ ಜೊತೆಗೆ ರಿಟರ್ನ್ ಆದ್ರೂ ಮಾಡ್ಬೋದಿತ್ತು. ಒಂದು ವಾರ ತೆಕ್ಕೊಂಡ್ರೆ ವಿಡಿಯೋ ಮಾಡುವ ಅಂತ ಹೇಳಿ ನಂಗೇನು ಗೊತ್ತಿತ್ತು ನೀನು ಮನೆ ಅಂತ ನಾನು ನೀನು ಮನೆಗೆ ಬುಕ್ ಮಾಡಿದ್ದೀನಿ ಅಂದಾಗ ನಾನು ಏನೋ ಅಂದ್ಕೊಂಡೆ ಇದೊಂದು ಒಂದು ಬೆರಳಲ್ಲಿ ಎತ್ತುತ್ತಾಳೆ ಅವಳು. ಇದು ರಿಟರ್ನ್ ಕೂಡ ಆಗೋದಿಲ್ಲ. ಎಂತ ಮಾಡ್ತಿದ್ದೆ ಈಗ ಅವಳೇ ಅಲ್ಗಾಡಿಸ್ತಿದ್ದಾಳೆ ಮನೆ ಅಲ್ಲಾಡ್ತಾಳೆ. ಅವಳು ಹೋದ್ಲು. ಹೋಗ್ತೀಯಾ? ಓ ಅವಳ ಅರ್ಥ ನೋಡಂತೆ, ಅವಳಿಗೆ ತಮ್ಮ ಬೇಕಂತೆ. ಎಲ್ಲ ಅರ್ಥ ಸಾಕ್ತದೆ. ಹೋಗುವ ನಾವಿಬ್ಬರೇ ಇರೋದು. ಇದೀಗ 30 ಅಮ್ಮ 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 ಇದಾಗಿತ್ತು ಇವತ್ತಿನ ಈ ಲಾಗ್. ಇದಾಗಿತ್ತು ಇವತ್ತಿನ ಈ ಲಾಗ್. ತಗೋಯ್ತು. ಅವಳು ಪ್ರಸಿದ್ಧಿ ಕೇಳ್ತಿದ್ದಾಳೆ, ನಿಮ್ಮಿಬ್ಬರಲ್ಲಿ ನಾನು ಮಗು ನೀವಿಬ್ರು ಮಗು. ಅದ್ರಲ್ಲಿ ಒಂದು ಗಳಿಗೆ ಇರ್ಲಿಕ್ಕೆ ಆಗುದಿಲ್ಲ. ಅಲ್ಲಿಗೊಂದು ಎ ಸಿ ಹಾಕ್ಬೇಕಂತ. ಓಕೆ ಹೋಗು ಮಗಳು, ಇಲ್ಲಿ ಕುಚ್ಚಿ. ಇದಾಗಿತ್ತು ಇವತ್ತಿನ ಈ ಲಾಗ್. ಎಂಡು ಮಾಡು ಮಾರೈತಿ. ಅವಳು ಎಷ್ಟು ಬಂಗದಲ್ಲಿ ಹೋಗುದು ನೋಡಿ ಅಂತೆ, ಎತ್ತಿಕೊಂಡು ಹೋಗುದು. ಆಗಲ್ಲ ನೀನ್ ಎಲ್ಲಿ ಕೂರ್ತಿ ಅಲ್ಲಿಗೆ ಬಂದು ಬೀಳ್ತದೆ ಅದು. ಬಾಗಿಲು ಎತ್ತಿ ಹೋಗ್ಬೇಕು ಅಂತಿಲ್ಲ, ಮನೇನೆ ಎತ್ತಿ ಹೋಗ್ಬೇಕು. ಇವಳ ಕರ್ಮ. ಮನೆ ತಂದಿದ್ದೇನೆ ಅಂತ ಅವನು ಏನೋ ಅಂದ್ಕೊಂಡಿದ್ದ. ಇದನ್ನು ಯಾರಾದ್ರೂ ಬುಕ್ ಮಾಡೋರ? ಇದನ್ನು ನೋಡಿ ಬೇಡ ಅನ್ನೋದು. ಇದಕ್ಕೆ ಎಷ್ಟು ಪ್ರೈಸ್ ಹೇಳು? ಎಷ್ಟು ಪ್ರೈಸ್ ಅಂತ ನೀವು ಕಮೆಂಟ್ ಮಾಡಿ. ನಂಗೊತ್ತು ಇವಳದು ಒಂದು ಕಡಿಮೆದ್ದು ಇರುತ್ತೆ. ಮೀಶೋದಲ್ಲಿ ಆರ್ಡರ್ ಮಾಡಿರ್ಬೇಕು. ಮೀಶೋ ತಾನೆ? 200 ರೂಪಾಯಿ, 150 ರೂಪಾಯಿ, 200 ರೂಪಾಯಿ, 200 ರೂಪಾಯಿ ಇದು. ಮಗಳಿಗೆ ಒಂದು ಜಾಸ್ತಿ ಖರ್ಚು ಮಾರ. ಅವಳಿಗೆ ಬೇಜಾರಾಗಿರ್ಬೋದು, ಬರೀ 200 ರೂಪಾಯಿ ಇದೆಲ್ಲ ತರ್ತಾರೆ ಅಂತ. ನಾನು ಬುಕ್ ಮಾಡಲಿ ಕಿಟಕಿಯಲ್ಲಿ ಇತ್ತು, ಮಕ್ಕಳಿಗೆ ತಲೆ ಎಲ್ಲ ಹಾಕಿದ್ರು. ಅವ್ರು ಮಗುವಿಗೆ ತಂದ್ರೆ ಅವ್ರು ಬೆಕ್ಕಿಗೆ ತಂದ್ರೆ ಬೆಕ್ಕಿದು ಗೂಡು ಥರ. ಸರಿ, ಇದನ್ನು ಅಟ್ಟದಲ್ಲಿ ಇಡು. ನಿಮ್ಗೆ ಇಷ್ಟ ಖಂಡಿತವಾಗಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಾನು. ಇಂಥ ಪ್ರಾಡಕ್ಟ್ ನಿಮ್ಗೆ ಎಲ್ಲೂ ಸಿಗ್ಲಿಕ್ಕಿಲ್ಲ. ನೀವು ಲಿಂಕ್ ಕೇಳಿ, ಲಿಂಕ್ ಕಳಿಸ್ತೀವಿ. ಲಿಂಕ್ ಕಳಿಸಿದ್ರೆ ಅದನ್ನೊಂದು ಆರ್ಡರ್ ಮಾಡಬೇಡಿ ಅಂತ ಲಿಂಕ್ ಕಳಿಸ್ತೀವಿ. ಅಷ್ಟು ನೋಡಿದ ಅಷ್ಟು ನೋಡ್ಲಿಕ್ಕೋಸ್ಕರ ಹೇಗಿರ್ಬೋದು ಅಂತೇಳಿ. ಫಸ್ಟ್ ನಾವು ತುಂಬ ದೊಡ್ಡ, ನೀವು ಹೇಳಿದ್ರ ಜಾಸ್ತಿ ಖರ್ಚು ಮಾಡಂತ, ಜಾಸ್ತಿ ಖರ್ಚು ಮಾಡಿ ಚಂದವದಿದ್ರೆ ಅದಕ್ಕೆ ಚಿಕ್ಕದ್ರಲ್ಲಿ ನೋಡುದು ಹೇಗೆ ಬರ್ತದೆ ಅಂತ, ಮತ್ತೆ ದೊಡ್ಡದು ತಕೊಳ್ಬಹುದು. ಆಗ್ಬೋದಾ? ನನ್ನ ಮಗಳಿಗೆ ಇಷ್ಟ ಆಗಿದೆ ಸಾಕು. ಹೌದಾ? 200 ರೂಪಾಯಿಗೆ ಆಗ್ಬೋದಾ? ಮಗಳಿಗೆ ಇಷ್ಟ ಆಯ್ತು ಪಾಪ. 200 ರೂಪಾಯಿ ಇದು ಕೂಡ ಇಷ್ಟಪಡ್ತಾಳೆ ಅವಳು. ಅವಳು ಯಾರ ಮಗಳು? ನಮ್ಮ ಮಗಳು. ನಮ್ಮ DJ ಕ್ಯಾಮರದ್ದು ಕ್ವಾಲಿಟಿ ಕೂಡ ಇದರಲ್ಲೇ ನೋಡ್ತಾ ಇದ್ದೀರಾ. ಇನ್ಮೇಲೆ ನಮ್ಮ ಲಾಗ್ ಎಲ್ಲ ಇದರಲ್ಲೇ ಬರುತ್ತೆ. ಎಷ್ಟು ಕ್ವಾಲಿಟಿ ತುಂಬ ಚಂದ ಕಾಣೋದು ನಿಮ್ಮ ಕ್ಯಾಮರಾದಲ್ಲಿ, ರಿಯಲ್ ಆಗಿ ಅಲ್ವಾ ಹಾಗಾದ್ರೆ? ಈ ಕ್ಯಾಮರಾದಲ್ಲಿ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಇನ್ನು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ನನ್ನ ಬೇಕಾದ್ರೆ ನನ್ನ ಮೊಬೈಲ್ ತೆಗೆದು ಫುಟೇಜ್ ಹಾಕ್ತೀನಿ, ಅದು ಚಂದ ಉಂಟಾಯ್ತಾ? ಇದು ಚಂದ ಉಂಟು, ನಿಜ ಹೇಳಿ ಚಂದ ಇಲ್ವಾ? ಚಂದ ಎಂತ ಹೋಗಿ ನಮಗೆ ಸೆಕೆ ಆಗ್ತದೆ, ಮಗು ಹೇಗಿರ್ತಾರೆ. ನಮ್ಮ ಮನೆ ಹತ್ರನೇ ಟ್ರೈನ್ ಹೋಗ್ತದೆ, ಆ ಸೌಂಡ್ ಕೇಳಿಕೆ ಗೊತ್ತಿಲ್ಲ, ಓಡಿ ಬರ್ತಾಳೆ ಕರ್ಕೊಂಡು ಹೋಗಿ ಅಂತ. ಕರ್ಕೊಂಡು ಬಂದುಂಟಲ್ಲ, ಒಮ್ಮೆ ನೋಡ್ತಾಳೆ ಅಷ್ಟೇ, ಮತ್ತೆ ಅವಳು ಪಾಡಿಗಿರ್ತಾಳೆ. ಜಸ್ಟ್ ಒಮ್ಮೆ ನೋಡ್ಲಿಕ್ಕೆ ನಮ್ಮ ಕೆಲಸ ಎಲ್ಲ ಬಿಟ್ಟು ಒಳಗಿಂದ ಓಡ್ಕೊಂಡು ಬರ್ಬೇಕು. ಆ ಟ್ರೈನದ್ದು ಸೌಂಡಿಗೆ ಟಾಟಾ ಮಾಡಲಿಕ್ಕೆ ಕರ್ಕೊಂಡು ಹೋಗ್ಬೇಕು ಅವಳನ್ನ ಗೇಟ್ ಹತ್ರ. ಹೀಗೆ ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ ನೀವು ನೋಡೋದಕ್ಕೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.